ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸಿಂಪಲಾಗಿ ಬೆಳಗ್ಗೆದ್ದು ಏನಪ್ಪ ನಾಷ್ಟ ಮಾಡಬೇಕು ಅಂತ ತಲೆ ಓಡಲಿಲ್ಲ. ನಾನು ಚಪಾತಿ ಹಿಟ್ಟು ಕಲಸಿರೋದಿತ್ತು, ಅದಕ್ಕೊಂದು ಟೊಮೊಟೊ ಗೊಜ್ಜು ಮಾಡೋಣ ಸೂಪರಾಗಿರುತ್ತೆ ಅಂತೇಳಿ ಒಂದು 4-5 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಗೊಜ್ಜು ಮಾಡೋದು ತೋರಿಸ್ತೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಅದಕ್ಕೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಬಾಣಲೆ ಇಟ್ಕೋಬೇಕು. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ಟೊಮೊಟೊ ಗೊಜ್ಜಿಗೆ ಅಂದ್ರೆ ಸ್ವಲ್ಪ ಎಣ್ಣೆ ಮುಂದಿರಬೇಕು, ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ನಾನು ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋದ್ರಾಗೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ ಹಾಕ್ತಾಯಿದ್ದೀನಿ. ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನಾವು ಅಬಡ ಜಬಡ ಜಜ್ಜಿರೋದು ಒಂದು 4 ಪಳಕು ಬೆಳ್ಳುಳ್ಳಿ ಹಾಕೊಳ್ಳೋಣ. ಟೊಮೊಟೊ ಗೊಜ್ಜಿಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ರನ್ನ ತುಂಬ ಚೆನ್ನಾಗಿರುತ್ತೆ. ಘಮ್ ಅಂತ ಇದು ಬರುತ್ತೆ. ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಅನ್ನಕ್ಕೆ ಬಾಕ್ಸ್ಗಳು ಕಟ್ಕೊಂಡು ಹೋಗೋಕ್ಕಾಗಿರ್ಬೋದು. ಈ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಬಾಕ್ಸಲ್ಲೆಲ್ಲ ಹಾಕ್ಕೊಂಡೋಗಿ ಮಕ್ಕಳಿಗೆ ಹಾಕ್ಕೊಡ್ಬೋದು, ದೊಡ್ಡವರು ತೊಗೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು. ಗೊಜ್ಜು ಮಾಡಿ ನೀವು ಟೈಮ್ ಇದ್ದಾಗ ಗೊಜ್ಜು ಮಾಡಿ ಇಟ್ಕೊಂಡ್ಬಿಡಿ. ಇವಾಗ ಸ್ವಲ್ಪ ಇದು ಫ್ರೈ ಆಗಿ ನೋಡಿ. ಇವಾಗ ಒಂದು 2 ಕರಿಬೇವು ಕಡ್ಡಿ ತೊಗೊಂಡಿದ್ದೇನೆ, ಹಸಿ ಕರಿಬೇವು ಕಡ್ಡಿ ಹಾಕ್ಕೊಳ್ಳೋಣ. ಇವಾಗ ಟೊಮೊಟೊ ಹಾಕ್ತೀನಿ. ಒಂದು 4 ಟೊಮೊಟೊ ಕಟ್ ಮಾಡಿದ್ದೆ. ನಾವು ಜಾಸ್ತಿ ಬೇಕಂತಿದ್ರೆ ನಿಮಗೆ ಗೊಜ್ಜು ಜಾಸ್ತಿ ಹಾಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ನಾವು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ಮೂತ್ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೇ 1 ನಿಮಿಷ ನಾವು ಇದನ್ನು ಮುಚ್ಚಳ 1 ನಿಮಿಷ ಇದನ್ನು ನಾವು ಮುಚ್ಚಳ 1 ನಿಮಿಷ ಆದ ನಂತರ ನಾವು ತೆಗೆದು ನೋಡೋಣ. ನೋಡಿ, ಇವಾಗ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ. ಇವಾಗ ಇದಕ್ಕೆ ನಾವು ಇವಾಗ ಚಿಲ್ಲಿ ಪೌಡ್ರ್ ಹಾಕಬೇಕು. ಮಸಾಲ ಪೌಡ್ರ್ ಆಗಿರ್ಬೋದು, ಸಾಂಬಾರು ಪೌಡ್ರ್ ಆಗಿರ್ಬೋದು, ಅದನ್ನು ಹಾಕಕ್ಕೆ ಹೋಗಬಾರ್ದು. ಚಿಲ್ಲಿ ಪೌಡ್ರ್ ಇರುತ್ತಲ್ವ, ಬರೀ ಒಣ ಪುಡಿ ಖಾರದ್ದು, ಅದನ್ನ ಹಾಕಿಬಿಟ್ಟು ನಾವು ಟೊಮೊಟೊ ಗೊಜ್ಜು ಮಾಡ್ಬೋದು. ಇವಾಗ ನಾನು ಒಂದು 2 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ತೀನಿ. 1 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಎಣ್ಣೆಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ನಾವು ಮುಚ್ಚಿಟ್ರೆ ಸಾಕು. ಟೊಮೊಟೊ ಗೊಜ್ಜು ರೆಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು. ಇವಾಗ ಸ್ವಲ್ಪ ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಕುದ್ದ ನಂತರ ಮಾತ್ರ ಸಖತ್ತಾಗಿ ಟೇಸ್ಟ್ ಇರುತ್ತೆ ಇದು. ಈ ಥರ ತಿರುವಿ ನಾವು ಇದನ್ನು ಕುದಿಯಕ್ಕೆ ಬಿಡೋಣ. ಆವಾಗ ಇದು ಎಣ್ಣೆ ಎಲ್ಲ ಬಿಟ್ಕೊಂಡು ಗೊಜ್ಜು ಮಾತ್ರ ಸಖತ್ತಾಗಿರುತ್ತೆ. ಆಮೇಲೆ ಕುದ್ದ ನಂತರ ನಾವು ತೆಗೆದು ನೋಡುವಾಗ ಉಪ್ಪು ನೋಡ್ಕೊಂಡ್ಬಿಟ್ಟು ನಾವು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇವಾಗ ಇದು ಕುದೀಲಿ. ನೋಡಿ, ತೆಗ್ಯೋಣ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾನು ಕಡಲೆ ಬೀಜದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ಯಾಕಂದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು. ಹಾಕ್ಕೊಂಡು ನೋಡಿ ಒಂದು ಸತಿ ಟೇಸ್ಟ್ ಹೆಂಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಟೊಮೊಟೊ ಗೊಜ್ಜು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಮೇಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಟೊಮೊಟೊ ಗೊಜ್ಜು ರೆಡಿ. ಚಪಾತಿಗಾಗಿರ್ಬೋದು, ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ತಿನ್ಬೋದು. ಇದು ಅಷ್ಟು ಚೆನ್ನಾಗಿರ್ತದೆ. ನಿಮ್ಮ ಹುಳಿ ಏನಾರು ಬೇಕನ್ಸಿದ್ರೆ ನೀವು ಹುಣಸೆ ಹಣ್ಣಿನ ಹುಳಿ ಹಾಕ್ಕೋಬೋದು. ನನಗೆ ಈ ಟೊಮೊಟೊನೇ ಹುಳಿ ಇರುತ್ತಂತೆ, ನಾನು ಹಾಕಿಲ್ಲ. ತುಂಬ ಚೆನ್ನಾಗಿರ್ತವೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಈ ಟೊಮೊಟೊ ಗೊಜ್ಜು ಮಾಡಿದ್ದು ತುಂಬ ಸುಲಭವಾಗಿ, ತುಂಬ ಸರಳವಾಗಿ ಮನೆಯಾಗಿರೋದಷ್ಟೇ. ಇದು ಐಟಮ್ಸ್ ಹಾಕಿ ಮಾಡ್ಕೊಳ್ಳೋದು ತಕ್ಷಣಕ್ಕಾಗುತ್ತೆ. ಈ ಟೊಮೊಟೊ ಗೊಜ್ಜು ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.